ನಮ್ಮೆಲ್ಲರಿಗೂ ಕೂಡ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ನ ಶುರು ಮಾಡಬೇಕು, ಅದನ್ನ ಚೆನ್ನಾಗಿ ಬೆಳೆಸಬೇಕು, ಅದರಿಂದ ಪ್ರತಿಷ್ಠೆ ಮತ್ತು ದುಡ್ಡನ್ನ ಗಳಿಸಬೇಕು ಅನ್ನುವಂಥದ್ದು ಎಲ್ರಿಗೂ ಆಸೆ ಇರುತ್ತೆ. ಆದ್ರೆ ನಮಗೆ ಫಿನಾನ್ಷಿಯಲ್ ಸಪೋರ್ಟ್ ಹಾಗೇನೆ ಸರಿಯಾದ ಮಾಹಿತಿ ಇಲ್ದೇನೆ ನಾವದನ್ನ ಮಾಡೋಕ್ಕಾಗಲ್ಲ. ಅಂತವರಿಗೋಸ್ಕರನೇ ಈ ನಮ್ಮ ಚಾನಲ್ ಇರೋದು. ಈ ಚಾನಲ್ ನಲ್ಲಿ ನೀವು ಸಕ್ಸಸ್ಫುಲ್ ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗಿರುವಂತ ಎಲ್ಲ ಮಾಹಿತಿ ಹಾಗೇನೆ ಲೋನ್ಗಳ ಬಗ್ಗೆ ವಿವರ ಮತ್ತೆ ಎಕ್ಸ್ಪರ್ಟ್ ಗಳ ಸಲಹೆಗಳು ಕೂಡ ಸಿಗುತ್ತೆ. ಹಾಗಾಗಿ ದಯಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಮ್ಮ ಚಾನೆಲ್ ನಲ್ಲಿ ಇರುವಂತಹ ಹಳಿ ವಿಡಿಯೋಗಳನ್ನು ಕೂಡ ನೋಡಿ. ಖಂಡಿತ ನಿಮಗೆ ಇಷ್ಟವಾಗಿರುವ ಬಿಸ್ನೆಸ್ ಐಡಿಯಾ ಸಿಗುತ್ತೆ. ನೀವೇನಾದ್ರೂ ಹೊಸ ಬಿಸ್ನೆಸ್ ಶುರು ಮಾಡ್ತಿದ್ರೆ ಅದರ ಸೂಚನೆ ಮತ್ತು ಮಾಹಿತಿಗಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ನಮಗೆ ಮೇಲ್ ಮಾಡಿ. ಹಲೋ ಫ್ರೆಂಡ್ಸ್, ಇವತ್ತು ನಿಮಗೋಸ್ಕರ ಒಂದು ಒಳ್ಳೆ ಬಿಸ್ನೆಸ್ ಟಾಪಿಕ್ ನ ತಗೊಂಡ್ ಬಂದಿದ್ದೀನಿ. ಅದೇ ವಾಟರ್ ಬಾಟಲ್ ಬಿಸ್ನೆಸ್. ಈ ಬಿಸ್ನೆಸ್ ನ ಹೇಗ್ ಮಾಡಬೇಕು, ಇದಕ್ಕೆ ರಿಜಿಸ್ಟ್ರೇಷನ್ ಪ್ರಾಸೆಸ್ ಹೇಗಿರುತ್ತೆ, ರಾ ಮೆಟೀರಿಯಲ್ಸ್ ಎಲ್ಲಿ ಸಿಗುತ್ತೆ, ಮಷಿನರೀಸ್ ಏನಾದ್ರೂ ಬೇಕಾಗುತ್ತಾ, ಹಾಗೆ ಇದರ ಮಾರ್ಕೆಟಿಂಗ್ ಹೇಗ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ, ಪ್ರಾಫಿಟ್ ಎಷ್ಟು ಬರಬಹುದು, ಸೊ ಈ ಎಲ್ಲ ವಿಷಯನೂ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾವು ಹೊರಗಡೆ ಹೋಗ್ತಾ ಇದೀವಿ ಅಂತಂದ್ರೆ ಮರಿದೇ ನಾವು ಒಂದು ವಾಟರ್ ಬಾಟಲ್ ನ ತಗೊಂಡು ಹೋಗ್ತೀವಿ, ಅಥವಾ ಹೊರಗಡೆನಾದ್ರೂ ಒಂದು ವಾಟರ್ ಬಾಟಲ್ ನ ಖರೀದಿ ಮಾಡ್ತೀವಿ. ಸಾಮಾನ್ಯವಾಗಿ ಬಿಸ್ಲರಿ, ಕಿನ್ಲೆ, ಅಕ್ವಾ, ಸೊ ಈ ರೀತಿಯಾಗಿ ಮಾರ್ಕೆಟ್ ಅಲ್ಲಿ ತುಂಬಾ ಇದೆ. ಸೊ ಅವನ್ನ ನಾವು ಕೊಂಡ್ಕೊಳ್ತೀವಿ. 1 ಲೀಟರ್, 2 ಲೀಟರ್, 5 ಲೀಟರ್, 10 ಲೀಟರ್ ಹೀಗೆ ನಾವು ಅದನ್ನ ಕೊಂಡ್ಕೊಳ್ತೀವಿ. ಅಂದ್ರೆ ತುಂಬಾ ಪ್ಯೂರಿಫೈ ಮಾಡಿದಂತಹ ವಾಟರ್ ಇದು. ನಾವು ಸಹ ಮನೇಲೇನೆ ಈ ರೀತಿಯಾದಂತಹ ಪ್ಯೂರಿಫೈಡ್ ವಾಟರ್ ನ ಮಾರಾಟ ಮಾಡಬಹುದು. ಇದಕ್ಕೆ ಬೇಕಾಗಿರುವಂತಹ ಪರ್ಮಿಷನ್ಸ್ ಗಳು ತುಂಬಾ ಇರುತ್ತವೆ. ಹಾಗೆ ಇದನ್ನ ಕಡಿಮೆ ಬಂಡವಾಳದಲ್ಲೂ ಮಾಡಬಹುದು, ಹಾಗೇನೆ ದೊಡ್ಡ ಬಂಡವಾಳದಲ್ಲೂ ಮಾಡಬಹುದು. ಸೊ ಈ ಎರಡೂ ರೀತಿಲಿ ಹೇಗೆ ಬಿಸ್ನೆಸ್ ಮಾಡಬೇಕು ಅನ್ನುವಂಥದ್ದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲು ನಾವು ರಿಜಿಸ್ಟ್ರೇಷನ್ ಪ್ರಾಸೆಸ್ ಬಗ್ಗೆ ನೋಡೋಣ. ಇದರ ಸ್ಟಾಕ್ ನೆಲ್ಲ ಇಡೋದಕ್ಕೆ ನಮಗೆ ಮಿನಿಮಮ್ ಆಗಿ 500 ಅಡಿ ಜಾಗ ಬೇಕಾಗುತ್ತೆ. ಇದು ನೀವು ಕಡಿಮೆ ಬಜೆಟ್ ಅಲ್ಲಿ ಮಾಡ್ತಾ ಇದ್ದೀರಾ ಅಂದ್ರೆ, ತುಂಬಾ ದೊಡ್ಡ ಬಜೆಟ್ ಅಲ್ಲಿ ಮಾಡ್ತಾ ಇದ್ದೀರಾ ಅಂದ್ರೆ ಮಿನಿಮಮ್ ಆಗಿ ನಮಗೆ 2000 ಸ್ಕ್ವೇರ್ ಫೀಟ್ ಜಾಗ ಬೇಕಾಗುತ್ತೆ. ಇದಕ್ಕೆ GST ಬೇಕಾಗುತ್ತೆ, ಟ್ರೇಡ್ ಲೈಸೆನ್ಸ್ ಬೇಕಾಗುತ್ತೆ, ಪರಿಸರ ಶಾಖೆಯಿಂದ ನಾವು ಅನುಮತಿ ತಗೊಳ್ಬೇಕಾಗುತ್ತೆ. ನೀವು ಯಾವ ಜಿಲ್ಲೆಯಿಂದ ಶುರು ಮಾಡಬೇಕು ಅಂತಿದ್ದೀರೋ ಆ ಜಿಲ್ಲೆಯ ಪರಿಸರ ಶಾಖೆಯಿಂದ ನಾವು ಅನುಮತಿನ ಪಡ್ಕೊಳ್ಬೇಕಾಗುತ್ತೆ. ಈ ಅನುಮತಿ ನಿಮಗೆ 15ರಿಂದ 20 ದಿನಗಳಲ್ಲಿ ಸಿಗುತ್ತೆ. ಹಾಗೆ ನೀವು ಲೇಬರ್ ಲೈಸೆನ್ಸ್ ತಗೋಬೇಕಾಗುತ್ತೆ, ಅದು ನಿಮಗೆ ಲೋಕಲ್ ಅಲ್ಲೇ ಸಿಗುತ್ತೆ. ಇದು ವಾಟರ್ ಬಿಸ್ನೆಸ್ ಆಗಿರೋದ್ರಿಂದ ನೀವು ಮುನ್ಸಿಪಾಲಿಟಿ ಅಥಾರಿಟಿಗೆ ಹೊಸ ಪೈಪ್ಲೈನ್ಗೋಸ್ಕರ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ನಿಮಗೆ ವಾಟರ್ ಸಪ್ಲೈ ಕಡೆಯಿಂದ ಹೊಸ ಪೈಪ್ಲೈನ್ ಕನೆಕ್ಷನ್ ಸಿಗುತ್ತೆ. ಈ ಬಿಸ್ನೆಸ್ ಕಂಪ್ಲೀಟ್ ಆಗಿ ಮಷಿನ್ ಮೇಲೆನೆ ರನ್ ಆಗೋದ್ರಿಂದ ನೀವು ಕಮರ್ಷಿಯಲ್ ಝೋನರ್ ಅಲ್ಲಿ ಪವರ್ ಕನೆಕ್ಷನ್ ತಗೋಬೇಕಾಗುತ್ತೆ. ಮತ್ತೆ ನಾವು ಈ ತರದ್ ಯಾವುದೇ ಪ್ರಾಡಕ್ಟ್ ಮಾಡಿದ್ರು ಕೂಡ ಅದ್ರ ಮೇಲೆ ISI ಸಿಂಬಲ್ ಇರಲೇಬೇಕಾಗುತ್ತೆ. ಸೊ ನಿಮ್ಗೆ ನಾನು ಈ ISI ಸರ್ಟಿಫಿಕೇಟ್ ಕೂಡ ಹೇಗೆ ತಗೋಬೇಕು ಅಂತ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ನಮಗೆ FSSAI ಅಂದ್ರೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ, ಸೊ ಇವರಿಂದಲೂ ಕೂಡ ನಮಗೆ ಈ ಲೈಸೆನ್ಸ್ ಬೇಕಾಗುತ್ತೆ. ಸೊ ಅದನ್ನು ಕೂಡ ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಕೋಬಹುದು. ಸೊ ನಿಮಗೆ ರಿಜಿಸ್ಟ್ರೇಷನ್ ಪ್ರಾಸೆಸ್ ಬಗ್ಗೆ ಹೇಳಿದ್ದೀನಿ. ಹಾಗೆ ಸೊ ನಿಮಗೆ ISI ಮತ್ತೆ FSSAI ಬಗ್ಗೆನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಇದರ ರಾ ಮೆಟೀರಿಯಲ್ಸ್ ಏನು ಅಂತ ನೋಡೋಣ. ನೀವು ಚಿಕ್ಕದಾಗಿ ಅಂದ್ರೆ ಒಂದು 3ರಿಂದ 5 ಲಕ್ಷದಲ್ಲಿ ಈ ಬಿಸ್ನೆಸ್ ನ ಶುರು ಮಾಡ್ತಾ ಇದ್ರೆ ಫಸ್ಟ್ ನೀವು ಲಿಕ್ವಿಡ್ ಫಿಲ್ಲಿಂಗ್ ಮಷೀನ್ ತಗೋಬೇಕಾಗುತ್ತೆ. ಇದು ನಿಮಗೆ ಮಾರ್ಕೆಟ್ ಅಲ್ಲಿ 25,000ದಿಂದ ಶುರುವಾಗುತ್ತೆ. ಆದ್ರೆ ಇದು ಸ್ವಲ್ಪ ಸ್ಲೋ ಪ್ರಾಸೆಸ್ ಇರುತ್ತೆ. ಅದಕ್ಕೆ ನೀವು ಒಂದು 80,000 ಮಷೀನ್ ತಗೊಳ್ಬೇಕಾಗುತ್ತೆ. ಸೊ ಇದಕ್ಕೆ ಸಂಬಂಧಿಸಿದಂತಹ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಇಡ್ತಾ ಇದ್ದೀನಿ. ಹಾಗೆ ಇದನ್ನ ಹೆಚ್ಚಾಗಿ ಹೈದರಾಬಾದ್, ನೋಯ್ಡಾ, ವೆಸ್ಟ್ ಬೆಂಗಾಲ್ ಹಾಗೆ ಬಿಹಾರ್ ಪ್ರಾಂತ್ಯಗಳಲ್ಲಿ ಹೆಚ್ಚಾಗಿ ಇವನ್ನ ತಯಾರು ಮಾಡ್ತಾರೆ. ಸೊ ಅಲ್ಲಿಂದ ನಾವು ಇವುಗಳನ್ನ ತರಿಸ್ಕೊಳ್ಬಹುದು. ನೀವು ಆನ್ಲೈನ್ಗಿಂತ ಡೈರೆಕ್ಟ್ ಆಗಿ ಅಲ್ಲೇ ಹೋಗಿ ತಗೊಳ್ಳೋದು ಒಳ್ಳೇದು. ಇದ್ರ ಜೊತೆಗೆ ನಾವು ಕ್ಯಾಪ್ ಸೀಲಿಂಗ್ ಮಷೀನ್ ತಗೋಬೇಕಾಗುತ್ತೆ. ಇದು ಆಟೋಮೆಟಿಕ್ ಆಗಿ ಇಲ್ಲದೆ ಇರೋದ್ರಿಂದ ನಾವು ಕ್ಯಾಪ್ ಸೀಲಿಂಗ್ ಮಷೀನ್ ತಗೊಳ್ಬೇಕಾಗುತ್ತೆ. ಇದು ನಮಗೆ 25,000ದಿಂದ 75,000ವರೆಗೂ ಸಿಗುತ್ತೆ. ನೀವು ಚಿಕ್ಕದಾಗಿ ಬಿಸ್ನೆಸ್ ನ ಮಾಡಬೇಕು ಅಂತಿದ್ರೆ ಲಿಕ್ವಿಡ್ ಫಿಲ್ಲಿಂಗ್ ಮಷೀನ್ ಹಾಗೇನೆ ಕ್ಯಾಪ್ ಸೀಲಿಂಗ್ ಮಷೀನ್ ತಗೋಬೇಕಾಗುತ್ತೆ. ನೀವು ಪೂರ್ತಿ ಫಿಲ್ಟರ್ ಆದಂತ ವಾಟರ್ ನ ಬಂಪ್ ಟ್ಯಾಂಕರ್ ಅಲ್ಲಿ ಹಾಕಿ ಸೊ ಅಲ್ಲಿಂದ ನೀವು ಈ ಫಿಲ್ಟರ್ ಆದ ವಾಟರ್ ನ ಬಾಟಲ್ ಗಳಿಗೆ ತುಂಬಿಸಬೇಕಾಗುತ್ತೆ. ಸೊ 1 ಲೀಟರ್, 1/2 ಲೀಟರ್, ಸೊ ಈ ರೀತಿ ಬಾಟಲ್ ಗಳನ್ನ ಫಿಲ್ ಮಾಡಬೇಕಾಗುತ್ತೆ. ಇದು ತುಂಬಾ ಕಡಿಮೆ ಬಂಡವಾಳದಲ್ಲಿ ಆಗುವಂತ ಬಿಸ್ನೆಸ್. ಆದ್ರೆ ಇದನ್ನ ನೀವು ಬರೀ ಲೋಕಲ್ ಅಲ್ಲಿ ಮಾತ್ರ ಮಾರಬೇಕಾಗುತ್ತೆ. ನೀವು ಇದನ್ನ ಬೇರೆ ಜಾಗಗಳಿಗೆ ಎಕ್ಸ್ಪೋರ್ಟ್ ಮಾಡುವಂತದ್ದು, ಮಾರುವಂತದ್ದು ಇರೋದಿಲ್ಲ. ಒಂದ್ ವೇಳೆ ನೀವು ಇದನ್ನ ಇಂಡಸ್ಟ್ರಿಯಾಗಿ ಮಾಡಬೇಕು ಅಂತಿದ್ರೆ ಸುಮಾರು 2.5 ಲಕ್ಷದಿಂದ ಸಿಗುವಂತಹ ಆಟೋಮೆಟಿಕ್ ಸ್ಟೇನ್ಲೆಸ್ ಸ್ಟೀಲ್ ಮಿನರಲ್ ವಾಟರ್ ಪ್ಲಾಂಟ್ ನ ನೀವು ತಗೋಬೇಕಾಗುತ್ತೆ. ಹಾಗೆ ಬಾಟ್ಲಿಂಗ್ ಮಷೀನ್ ಮತ್ತೆ ಜಾರ್ ಫಿಲ್ಲಿಂಗ್ ಮಷೀನ್ ಬೇಕಾಗುತ್ತೆ. ಸೊ ಇವುಗಳಿಗೆ ಸಂಬಂಧಿಸಿದಂತಹ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತಾ ಇದ್ದೀನಿ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತಾ ಇರುವಂತದ್ದು ನಿಮ್ಮ ಒಂದು ಐಡಿಯಾಗೋಸ್ಕರ ಮಾತ್ರ. ಸೊ ನಾವು ನಿಮ್ಮನ್ನ ಇವ್ರ ಹತ್ರನೇ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ, ನಾವು ಯಾರನ್ನೂ ಪ್ರಮೋಟ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಿಮ್ಗೆ ಯಾವ್ದು ಸೂಕ್ತ ಅಂತ ಅನ್ಸುತ್ತೋ, ಯಾವ್ದು ನಿಮಗೆ ಬೆಲೆ ಸರಿ ಅನ್ಸುತ್ತೋ, ಸರ್ವಿಸ್ ಚೆನ್ನಾಗಿ ಅನ್ಸುತ್ತೋ ಅಲ್ಲಿ ನೀವು ಕೊಂಡ್ಕೊಳ್ಬಹುದು. ಹಾಗೆ ಇಲ್ಲಿ ಬಾಟ್ಲಿಂಗ್ ಮಷೀನ್, ವಾಟರ್ ಪ್ಯೂರಿಫೈಯರ್ ಸಿಸ್ಟಮ್, ಪೌಚ್ ಪ್ಯಾಕಿಂಗ್ ಮಷೀನ್ ಅಂತಾನೂ ಸಿಗುತ್ತೆ. ಸೊ ಹೆಚ್ಚಾಗಿ ಈ ಪೌಚ್ಗಳನ್ನು ಸಹ ನೀವು ಮಾರಬೇಕು ಅಂತಿದ್ರೆ ಇದನ್ನ ನೀವು ತಗೊಳ್ಬಹುದು. ಆದ್ರೆ ಈಗ ಹೆಚ್ಚಾಗಿ ಪೌಚ್ಗಳು ಸೇಲ್ ಆಗ್ತಾ ಇಲ್ಲ, ಹಾಗಾಗಿ ಬಾಟಲ್ಗಳನ್ನೇ ನೀವು ಮಾರುವಂತದ್ದು ಸೂಕ್ತ ಅಂತ ಹೇಳ್ಬಹುದು. ಹಾಗೆ ನೀವು ನಿಮ್ಮ ಬಿಸ್ನೆಸ್ಗೆ ಒಂದು ಬ್ರ್ಯಾಂಡಿಂಗ್ ಮೂಲಕ ನೀವು ಅದನ್ನ ನಡೆಸಬೇಕು ಅಂತಿದ್ರೆ ಒಂದು ಬ್ರ್ಯಾಂಡ್ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಅದಕ್ಕೆ ಸೂಕ್ತವಾಗುವಂತ ಒಂದು ಹೆಸರನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಲೇಬಲ್ಸ್ ಗಳನ್ನ ಡಿಸೈನ್ ಮಾಡಿಸ್ಕೋಬೇಕಾಗುತ್ತೆ. ಸೊ ಈ ರೀತಿಯಾಗಿ ಬ್ರ್ಯಾಂಡ್ ಕೂಡ ಪ್ರಮೋಟ್ ಆಗುತ್ತೆ.
ನೀವು ಖಾಲಿ ವಾಟರ್ ಬಾಟಲ್ಗಳನ್ನ ಪ್ಲಾಸ್ಟಿಕ್ ಇಂಡಸ್ಟ್ರಿಯಿಂದ ಖರೀದಿ ಮಾಡಬೇಕಾಗತ್ತೆ, ಅಥವಾ ಇಲ್ಲ ಅಂತಂದ್ರೆ ನೀವೇ ಅದನ್ನ ತಯಾರು ಮಾಡ್ಕೊಳ್ಬಹುದು. ಆದ್ರೆ ಇದನ್ನ ತಯಾರು ಮಾಡುವಂತಹ ಮಷಿನ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ, ಒಂದು 15ರಿಂದ 20 ಲಕ್ಷದವರೆಗೂ ಆಗುತ್ತೆ. ಹಾಗಾಗಿ ಸ್ಟಾರ್ಟಿಂಗ್ ಅಲ್ಲಿ ನೀವು ಪ್ಲಾಸ್ಟಿಕ್ ಇಂಡಸ್ಟ್ರಿಯಿಂದ ಈ ಖಾಲಿ ಬಾಟಲ್ಗಳನ್ನ ತಗೊಳ್ಳುವಂಥದ್ದು ಸೂಕ್ತ. ಸೊ ಈ ಖಾಲಿ ವಾಟರ್ ಬಾಟಲ್ಗಳು ನಿಮಗೆ ₹1.5 ₹3 ₹4 ಹೀಗೆ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ. ಆದ್ರೆ ಇದು ಡಿಪೆಂಡ್ ಆಗುವಂಥದ್ದು ಇದರ ಕ್ವಾಲಿಟಿ ಮೇಲೆ, ಅಂದ್ರೆ ಗೇಜ್ ಮೇಲೆ. ಸೊ ಹಾಗಾಗಿ ಕ್ವಾಲಿಟಿ ಹೆಚ್ಚಾದಷ್ಟು ರೇಟ್ ಹೆಚ್ಚಾಗಿರುತ್ತೆ. ಸೊ ಆದ್ರೆ ನೀವು ಇದನ್ನ ಪ್ಲಾಸ್ಟಿಕ್ ಇಂಡಸ್ಟ್ರಿಯವ್ರ ಹತ್ರ ಮಾತಾಡ್ಕೊಳ್ಳೋದ್ರ ಮೂಲಕ ಸೊ ಒಳ್ಳೆ ಕ್ವಾಲಿಟಿನ ನೀವು ಒಳ್ಳೆ ಪ್ರೈಸ್ಗೆ ತಗೊಳ್ಬಹುದು. ನಾವು ಈ ವಾಟರ್ ಬಿಸ್ನೆಸ್ ನ ಮಾಡ್ತಾ ಇರೋದ್ರಿಂದ ನಮ್ಮ ಹತ್ರ ಒಬ್ಬ ಲ್ಯಾಬ್ ಟೆಕ್ನಿಷಿಯನ್ ಇರಬೇಕಾಗುತ್ತೆ, ಹಾಗೆ ಒಬ್ಬ ಎಕ್ಸ್ಪರ್ಟ್ ಇರಬೇಕಾಗುತ್ತೆ. ಸ್ವಲ್ಪ ದಿನಗಳವರೆಗೂ ನಾವು ಇವ್ರ ಹತ್ರ ಟ್ರೈನಿಂಗ್ ತಗೊಂಡಾದ್ಮೇಲೆ ನಂತರ ನಾವು ಈ ವಾಟರ್ ಬಿಸ್ನೆಸ್ ನ ಆರಾಮವಾಗಿ ನಡೆಸಬಹುದು. ಸ್ಟಾರ್ಟಿಂಗ್ ಅಲ್ಲಿ ಇದು ಸ್ವಲ್ಪ ನಮಗೆ ಖರ್ಚು ಅನ್ಸಿದ್ರು ಕೂಡ ಒಂದು 2-3 ತಿಂಗಳಲ್ಲಿ ನಾವು ಎಲ್ಲಾ ಮಾಹಿತಿನೂ ತಿಳ್ಕೋಬಹುದು. ಸೊ ಹಾಗಾಗಿ ಇದು ಅಗತ್ಯ. ಫಸ್ಟ್ ಇದರಲ್ಲಿ ಟೆಂಪರೇಚರ್ ಟೆಸ್ಟ್ ಮಾಡ್ತಾರೆ, pH ಟೆಸ್ಟ್ ಮಾಡ್ತಾರೆ, ಹಾಗೆ ಕ್ಲೋರೈಡ್ ಟೆಸ್ಟ್ ಮಾಡ್ತಾರೆ, ಸ್ಯಾಲಿನಿಟಿ ಟೆಸ್ಟ್ ಮಾಡ್ತಾರೆ, ಡಿಸಾಲ್ವ್ಡ್ ಆಕ್ಸಿಜನ್ ಟೆಸ್ಟ್ ಮಾಡ್ತಾರೆ, ಹಾಗೇನೆ ಡ್ಯೂರಬಿಲಿಟಿ ಟೆಸ್ಟ್ ಮಾಡ್ತಾರೆ. ಇದರ ಜೊತೆಗೆ ನೀರಿನಲ್ಲಿ ಏನಾದ್ರೂ ಪೆಸ್ಟಿಸೈಡ್ಸ್ ಏನಾದ್ರೂ ಮಿಕ್ಸ್ ಆಗಿದೆಯಾ ಅಂತಾನೂ ಟೆಸ್ಟ್ ಮಾಡ್ತಾರೆ. ಅದಕ್ಕೆ ರೆಡಾಕ್ಸ್ ಅಂತ ಟೆಸ್ಟಿಂಗ್ ಮಾಡ್ತಾರೆ. ಈ ಎಲ್ಲಾ ಟೆಸ್ಟಿಂಗ್ಗಳು ಲ್ಯಾಬ್ ಟೆಕ್ನಿಷಿಯನ್ ಮೂಲಕ ಹಾಗೇನೆ ಒಬ್ಬ ಎಕ್ಸ್ಪರ್ಟ್ಗಳ ಮೂಲಕ ಇವೆಲ್ಲವೂ ಕೂಡ ಆರಾಮವಾಗಿ ಮಾಡಬಹುದು. ಸೊ ಇದೆಲ್ಲ ಆದ್ಮೇಲೆ ನಿಮ್ಮ ನೀರಲ್ಲಿ ಏನಾದ್ರೂ ಮಿನರಲ್ಸ್ ಮಿಕ್ಸ್ ಇದೆಯಾ ಇಲ್ವಾ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗುತ್ತೆ, ಹಾಗೇನೆ ಎಷ್ಟು ಪ್ಯೂರಿಟಿ ಇದೆ ಅಂತಾನೂ ಗೊತ್ತಾಗುತ್ತೆ. ಈಗ ನಾವು ನಿಮ್ಗೆ ಹೇಳಿದಂತ ಮಷಿನ್ಗಳು ಗಂಟೆಗೆ 350ರಿಂದ 500 ಲೀಟರ್ ವರೆಗೂ ನೀರನ್ನ ಪ್ರೊಡಕ್ಷನ್ ಮಾಡುತ್ತೆ. ಅಂದ್ರೆ ದಿನಕ್ಕೆ ಸತತವಾಗಿ 10 ಗಂಟೆಗಳ ಕಾಲ ಈ ಮಷಿನ್ ರನ್ ಆದ್ರೆ ನಮಗೆ ಸುಮಾರು 5000 ಲೀಟರ್ ನೀರನ್ನ ಪ್ರೊಡಕ್ಷನ್ ಮಾಡುತ್ತೆ. ಅದೇ ನಾವು ಮುಂಚೆ ಹೇಳಿದಂತ ಚಿಕ್ಕ ಮಷಿನ್ಗಳಾದ್ರೆ ದಿನಕ್ಕೆ 1000ರಿಂದ 1200 ಲೀಟರ್ನ ಪ್ರೊಡಕ್ಷನ್ ಮಾಡುತ್ತೆ. ಸೊ ಅದು ನಿಮಗೆ ಬಂಡವಾಳ ₹3 ಲಕ್ಷ ಆಗುತ್ತೆ. ಅದೇ ನೀವು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂದ್ರೆ ಈ ತರದ ಮಷಿನ್ಗಳು ನಿಮಗೆ ₹30 ಲಕ್ಷ ಆಗುತ್ತೆ. ಸೊ ಚಿಕ್ಕ ಮಟ್ಟದಲ್ಲಿ ಮಾಡಬೇಕು ಅಂದ್ರೆ ₹2.5ರಿಂದ 5 ಲಕ್ಷ ಬಿಸ್ನೆಸ್ ಆಗುತ್ತೆ. ಅದೇ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಒಂದು ಸ್ಟೇಟ್ ವೈಸ್ ನಾವು ಮಾಡಬೇಕು ಅಂತಂದಾಗ ನಮಗೆ ಮಿನಿಮಮ್ ಆಗಿ ಬಂಡವಾಳ ಬೇಕಾಗುವಂಥದ್ದು ₹30 ಲಕ್ಷ. ಈಗ ಈ ಬಿಸ್ನೆಸ್ ನ ಪ್ರಾಫಿಟ್ಸ್ ಏನು ಅಂತ ನೋಡೋಣ. ತುಂಬಾ ಜನ ಹೇಳ್ತಾ ಇರ್ತಾರೆ, ನಿಮಗೆ ಗೊತ್ತಿರುತ್ತೆ, ಅದು 1 ಲೀಟರ್ ಬಾಟಲ್ನ ₹20 ಮಾರ್ತಾರೆ, ಆದ್ರೆ ಅದನ್ನ ತಯಾರು ಮಾಡೋದಕ್ಕೆ ಬೇಕಾಗುವಂಥದ್ದು ₹1 ಅಥವಾ ₹2 ಅಂತ. ಆದ್ರೆ ಇದು ಸುಳ್ಳು, ಇದನ್ನ ನಂಬೇಡಿ ನೀವು. ಇದಕ್ಕೆ ಮಿನಿಮಮ್ ಆಗಿ ಬೇಕಾಗುವಂತಹ ಹಣ ಪ್ರತಿ ಲೀಟರ್ ತಯಾರಾಗೋದಕ್ಕೆ ಅಂದ್ರೆ ರಾ ಮೆಟೀರಿಯಲ್, ಮಾರ್ಕೆಟಿಂಗ್, ಟ್ರಾನ್ಸ್ಪೋರ್ಟೇಷನ್ ಇದೆಲ್ಲ ಸೇರಿದ್ರು ಕೂಡ 1 ಲೀಟರ್ಗೆ ನಮಗೆ ಖರ್ಚಾಗುವಂತ ವೆಚ್ಚ ₹6ರಿಂದ ₹6.40 ಆಗುತ್ತೆ. ಸೊ ಅದಕ್ಕೆ ಇದು ಹೋಲ್ಸೇಲ್ ರೇಟಿಂಗ್ ನೋಡೋದಾದ್ರೆ ₹10ರಿಂದ ₹12 ವರೆಗೂ ಮಾರಾಟ ಆಗುತ್ತೆ. ಇದನ್ನ ಅವರು ರಿಟೇಲ್ ಶಾಪ್ಗಳಿಗೆ ₹15 ಮಾರ್ತಾರೆ. ಸೊ ರಿಟೇಲ್ ಶಾಪ್ನವರು ಕಸ್ಟಮರ್ಗೆ ಇದನ್ನ ₹20 ಮಾರ್ತಾರೆ. ಸೊ ಅಲ್ಲಿಗೆ ಹೋಲ್ಸೇಲರ್ಸ್ಗೆ ಇದು ಸಿಗುವಂತದ್ದು ₹10 ಅಥವಾ ₹12. ಸೊ ಅವನು ರಿಟೇಲ್ ಶಾಪ್ಗಳಿಗೆ ಮಾರುವಂತದ್ದು ₹15. ಸೊ ರಿಟೇಲ್ ಶಾಪ್ನವರು ಕಸ್ಟಮರ್ಗೆ ₹20 ಮಾರ್ತಾರೆ. ಅಂದ್ರೆ ಈ ರಿಟೇಲ್ ಶಾಪ್ನವರು ಕೂಲಿಂಗ್ ಮಾಡಬೇಕಾಗುತ್ತೆ, ಅವರು ಬಂಡವಾಳ ಹಾಕಿರ್ತಾರೆ. ಸೊ ₹5 ಅವ್ರಿಗೆ ಲಾಭ ಅಂತ ಬೇಕಾಗುತ್ತೆ. ಸೊ ಕಸ್ಟಮರ್ಗೆ ಬೀಳುವಂತದ್ದು ₹20 ಪ್ರತಿ ಬಾಟಲ್ಗೆ. ಸೊ ಇದು ಈಗಿರುವಂತ ಮಾರ್ಕೆಟ್ ಪ್ರೈಸ್. ಸೊ ಹಾಗೇನೆ ಹಾಫ್ ಲೀಟರ್ ಬಾಟಲ್ ನೋಡೋದಾದ್ರೆ ₹10 ಅಥವಾ ₹12 ಮಾರ್ತಾರೆ. ಸೊ ನೀವು ಸ್ಟಾರ್ಟಿಂಗ್ ಅಲ್ಲಿ ಶುರು ಮಾಡ್ತಾ ಇರೋದ್ರಿಂದ ₹10 ಬಾಟಲ್ಸ್ ಮಾರಬೇಕಾಗುತ್ತೆ. ಇದನ್ನು ಸಹ ನಾವು ಪ್ಲಾಸ್ಟಿಕ್ ಇಂಡಸ್ಟ್ರಿಯವ್ರ ಹತ್ರ 500 ml ಬಾಟಲ್ ಬಗ್ಗೆ ಮಾತಾಡ್ಕೊಂಡ್ರೆ ನಾವು ಮಾರ್ಕೆಟ್ ಅಲ್ಲಿ ಆರಾಮಾಗಿ ಹೋಗ್ಬೋದು. ಸೊ ಈ ರೀತಿಯಾಗಿ ನಾವು ಇದರಲ್ಲಿ ಪ್ರಾಫಿಟ್ ನೋಡೋದಾಯ್ತು ಅಂದ್ರೆ ಪ್ರತಿ ಬಾಟಲ್ಗೆ ನಮಗೆ ಎಲ್ಲಾ ಖರ್ಚು ಸೇರಿ ₹6 ಖರ್ಚಾಗುತ್ತೆ. ಸೊ ಅಲ್ಲಿಗೆ ನಮಗೆ ಮಿನಿಮಮ್ ಆಗಿ ಒಂದು ಬಾಟಲ್ಗೆ ಉಳಿಯುವಂತ ಲಾಭ ₹4ರಿಂದ ₹5. ಸೊ ದಿನಕ್ಕೆ ನೀವು ಎಷ್ಟು ಬಾಟಲ್ಗಳನ್ನ ಈ ರೀತಿ ಮಾರ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಲಾಭ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ತಿಂಗಳಿಗೆ ಇಷ್ಟೇ ಲಾಭ ಅಂತ ನಾವು ಹೇಳೋಕೆ ಕಷ್ಟ ಆಗುತ್ತೆ. ಯಾಕೆಂದ್ರೆ ಈ ಕಂಪ್ಲೀಟ್ ಲಾಭ ಅನ್ನುವಂಥದ್ದು ನೀವು ಎಷ್ಟು ಮಾರ್ಕೆಟಿಂಗ್ ಮಾಡ್ತೀರಾ, ಎಷ್ಟು ಸೇಲ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಹಾಗಾಗಿ ಪ್ರತಿ ಬಾಟಲ್ಗೆ ಖರ್ಚಾಗುವಂಥದ್ದು ಸುಮಾರು ₹6, ಹಾಗೇನೆ ಲಾಭ ₹4ರಿಂದ ₹5 ಆಗುತ್ತೆ. ಸೊ ಇನ್ನು ಇದರ ಮಾರ್ಕೆಟಿಂಗ್ ಬಗ್ಗೆ ನೋಡೋಣ. ಕೂಲ್ ಡ್ರಿಂಕ್ ಶಾಪ್ಸ್, ಕಿರಾಣಾ ಶಾಪ್ಸ್, ಮಾರ್ಕೆಟ್ ಅಲ್ಲಿ ಇರುವಂತಹ ಅಂಗಡಿಗಳು, ಬಸ್ ಸ್ಟ್ಯಾಂಡ್ ಅಲ್ಲಿ ಇರುವಂತಹ ಅಂಗಡಿಗಳು, ರೈಲ್ವೆ ಸ್ಟೇಷನ್ ಹತ್ರ ಇರುವಂತಹ ಅಂಗಡಿಗಳು, ಸೊ ಇವ್ರುಗಳಿಗೆ ನೀವು ಮಾರಾಟ ಮಾಡಬಹುದು. ಹಾಗೆ ನಿಮ್ಮ ಬಿಸ್ನೆಸ್ ಬಗ್ಗೆ ಬ್ಯಾನರ್ಗಳನ್ನ ಕಟ್ಟಬೇಕಾಗುತ್ತೆ, ಅಡ್ವರ್ಟೈಸ್ಮೆಂಟ್ಗಳನ್ನ ಕೊಡಬೇಕಾಗುತ್ತೆ, ಡಿಜಿಟಲ್ ಮಾರ್ಕೆಟಿಂಗ್ ಮಾಡಬೇಕಾಗುತ್ತೆ. ಸೊ ಲೋಕಲ್ ಕೇಬಲ್ ಅಲ್ಲಿ ನೀವು ಆಡ್ಗಳನ್ನ ಕೊಡಬಹುದು. ಸೊ ಈ ರೀತಿಯಾಗಿ ನಾವು ಮಾರ್ಕೆಟಿಂಗ್ ಅನ್ನ ಮಾಡ್ಕೋಬಹುದಾಗುತ್ತೆ. ನೀವು 1 ಲೀಟರ್ ಬಾಟಲ್ ನ ಮಾರಿದ್ರೆ ಮಿನಿಮಮ್ ಆಗಿ ₹4 ಲಾಭ. ಸೊ ಅಲ್ಲಿಗೆ 100 ಲೀಟರ್ ಮಾರಿದ್ರೆ ₹400 ಲಾಭ. ಸೊ ಅದೇ 1000 ಲೀಟರ್ ಮಾರಿದ್ರೆ ₹4000 ಲಾಭ. ಸೊ ಪ್ರತಿದಿನ ನೀವು ₹4000 ಲಾಭ ಅಂದ್ರೆ ಸೊ ತಿಂಗಳಿಗೆ ಎಷ್ಟಾಗುತ್ತೆ ಅನ್ನುವಂಥದ್ದನ್ನ ನೀವೇ ಲೆಕ್ಕ ಹಾಕೋಬಹುದು. ಸೊ ಈ ರೀತಿಯಾಗಿ ಲಾಭ ಇರುತ್ತೆ. ನಿಮ್ಮ ಇನ್ವೆಸ್ಟ್ಮೆಂಟ್ ದೊಡ್ಡ ಮಟ್ಟದಲ್ಲಿತ್ತು ಅಂದ್ರೆ ನೀವು ಇದರಲ್ಲಿ ಡೀಲರ್ಶಿಪ್ನು ಕೊಡಬಹುದು, ಇದರಲ್ಲೂ ಲಾಭ ಇರುತ್ತೆ. ಈಗ ನಾವು ISI ಸರ್ಟಿಫಿಕೇಟ್ ಬಗ್ಗೆ ತಿಳ್ಕೊಳ್ಳೋಣ. ISI ಸರ್ಟಿಫಿಕೇಟ್ ಸುಮ್ಮನೆ ಸಿಗೋದಿಲ್ಲ. ಸೊ ಇದಕ್ಕೆ ಒಂದಷ್ಟು ಸ್ಟ್ಯಾಂಡರ್ಡ್ಸ್ಗಳನ್ನ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಈ ISI ಸರ್ಟಿಫಿಕೇಟ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ತಿಳ್ಕೊಳ್ಳೋಣ. ಈ ಅಪ್ಲೈ ಮಾಡುವಂತ ಪ್ರಾಸೆಸ್ ಆನ್ಲೈನ್ ಅಲ್ಲೇ ನಡೆಯುತ್ತೆ. ಸೊ ಇದಕ್ಕೆ ಸಂಬಂಧಿಸಿದಂತಹ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿದ್ದೀನಿ. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಒಂದಷ್ಟು ನಾರ್ಮ್ಸ್ಗಳನ್ನ ಮಾಡಿರುತ್ತೆ. ಸೊ ಈ ನಾರ್ಮ್ಸ್ಗಳನ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಸೊ ನಾವು ಈ ನಾರ್ಮ್ಸ್ಗಳನ್ನ ಫಾಲೋ ಮಾಡ್ತೀವಿ ಅಂತಾನೆ ISI ಸರ್ಟಿಫಿಕೇಟ್ ನ ತಗೋಬೇಕಾಗುತ್ತೆ. ಸೊ ನೀವು ISI ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡುವಾಗ ವೆಬ್ಸೈಟ್ ಅಲ್ಲೇನೆ ನೀವು ಯಾವ ಸ್ಟೇಟ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅನ್ನುವಂಥದ್ದನ್ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಇದರಲ್ಲಿ ನೀವು ರಾಜ್ಯ, ಜಿಲ್ಲೆ ಮತ್ತು ಗ್ರಾಮ ಈ ಪ್ರಾಂತ್ಯಗಳ ಮೂಲಕ ನೀವು ಅಪ್ಲೈ ಮಾಡಬೇಕಾಗುತ್ತೆ.
ಸೊ ನೀವು ಅಪ್ಲೈ ಮಾಡಿದಾದ್ಮೇಲೆ 1 ತಿಂಗಳಲ್ಲೇ ಆ ಪ್ರಾಸೆಸ್ ಶುರುವಾಗುತ್ತೆ. ನೇರವಾಗಿ ಆ ಸಂಬಂಧಪಟ್ಟಂತ ಅಧಿಕಾರಿಗಳು ನಮ್ಮ ಇಂಡಸ್ಟ್ರಿಗೆ ಬರ್ತಾರೆ. ನಾವು ಯಾವ ಪ್ರಾಡಕ್ಟ್ನ ಮಾಡ್ತಾ ಇದೀವೋ ಅದಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಪರ್ಟ್ಗಳೇ ಬರ್ತಾರೆ. ಉದಾಹರಣೆಗೆ ನೀವು ಯಾವುದೋ ಫುಡ್ ಪ್ರಾಡಕ್ಟ್ನ ಮಾಡ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬರ್ತಾರೆ. ಹಾಗೆಯೇ ವಾಟರ್ಗೆ ಸಂಬಂಧಿಸಿದ್ದಾಗಿದ್ರೆ ಅಥವಾ ಕೂಲ್ ಡ್ರಿಂಕ್ಸ್ಗೆ ಸಂಬಂಧಿಸಿದ್ದಾಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಬರ್ತಾರೆ. ಎಲೆಕ್ಟ್ರಿಕಲ್ ಪ್ರಾಡಕ್ಟ್ಗೆ ಸಂಬಂಧಿಸಿದ್ದಾಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬರ್ತಾರೆ. ಸೊ ಈ ರೀತಿಯಾಗಿ ಆ ಪ್ರಾಡಕ್ಟ್ಗೆ ಸಂಬಂಧಿಸಿದಂತಹ ಎಕ್ಸ್ಪರ್ಟ್ಗಳು ಬರ್ತಾರೆ. ಸೊ ಅವ್ರು ಬಂದು ಇದನ್ನ ಟೆಸ್ಟ್ ಮಾಡ್ತಾರೆ. ಸೊ ಎಕ್ಸ್ಪರ್ಟ್ಗಳು ಹೇಳಿದ್ದಕ್ಕೂ ಮತ್ತೆ ಇದರಲ್ಲಿ ಏನಿದೆ ಅನ್ನುವಂಥದ್ದಕ್ಕೂ ಕಂಪೇರ್ ಮಾಡ್ತಾ ಸೊ ಕಂಪ್ಲೀಟ್ ಆಗಿ ಇದನ್ನ ಟೆಸ್ಟ್ ಮಾಡ್ತಾರೆ. ಸೊ ಇದೆಲ್ಲ ಆದ್ಮೇಲೆ 1.5 ತಿಂಗಳಿಂದ 2 ತಿಂಗಳೊಳಗೆ ನಮಗೆ ಸರ್ಟಿಫಿಕೇಟ್ ಅನ್ನುವಂಥದ್ದು ಸಿಗುತ್ತೆ. ಸೊ ಈ ಸರ್ಟಿಫಿಕೇಟ್ಗೆ 1 ಇಯರ್ ವ್ಯಾಲಿಡಿಟಿ ಇರುತ್ತೆ. ಸೊ ಆ 1 ಇಯರ್ ವ್ಯಾಲಿಡಿಟಿಲಿ ಸುಮಾರು ಸಾರಿ ಅವ್ರು ಬಂದು ಚೆಕ್ ಮಾಡ್ತಾರೆ. ನಾವು ಯಾವ ರೀತಿ ಫಾಲೋ ಮಾಡ್ತಾ ಇದೀವಿ, ನಮ್ಮ ಮೆಥಡ್ಸ್ಗಳೇನಿದೆ, ಹಾಗೆಯೇ ಎಲ್ಲಾನು ಕೂಡ ನಾವು ಹೇಳ್ದಾಗೇ ನಾರ್ಮ್ಸ್ ಪ್ರಕಾರನೇ ನಡ್ಕೋತಿದೀವಾ ಇಲ್ವಾ, ಏನಾದರೂ ಮೋಸ ಮಾಡ್ತಾ ಇದೀವಾ, ಸೊ ಇದೆಲ್ಲದನ್ನು ಕೂಡ ಅವರು ಚೆಕ್ ಮಾಡೋದಕ್ಕೆ ಆಗಾಗ ಬರ್ತಾ ಇರ್ತಾರೆ. ನಮ್ಗೆ ಈ ಸರ್ಟಿಫಿಕೇಟ್ ಒಂದ್ಸಾರಿ ಸಿಕ್ಕಾದ್ಮೇಲೆ ಮುಗೀತು ಇಷ್ಟೇ ಅಂತ ಅನ್ಕೊಳ್ಳೋ ಹಾಗಿಲ್ಲ. ಪ್ರತಿ ವರ್ಷನೂ ಈ ಸರ್ಟಿಫಿಕೇಟ್ನ ನಾವು ರಿನಿವಲ್ ಮಾಡಿಸ್ಬೇಕಾಗತ್ತೆ. ಸೊ ನಾವು ಹೇಳ್ದಾಗೇನೆ ಇದಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಪರ್ಟ್ಗಳು ಬರ್ತಾರೆ, ಕಂಪ್ಲೀಟಾಗಿ ಟೆಸ್ಟ್ ಮಾಡ್ತಾರೆ, ಹಾಗೆ ಕೊಟ್ಟಿರುವಂಥ ನಾರ್ಮ್ಸ್ ಪ್ರಕಾರ ನಾವು ಫಾಲೋ ಆಗ್ತಾ ಇದ್ದೀವಾ ಅಲ್ವಾ ಅಂತ ಚೆಕ್ ಮಾಡ್ತಾರೆ. ಇದೆಲ್ಲ ಆದ ನಂತರನೇ ಅವ್ರು ನಮಗೆ ಪರ್ಮಿಷನ್ನ ಕೊಡುವಂಥದ್ದು. ನಾವು ಈ ಸರ್ಟಿಫಿಕೇಟ್ನ ಪಡ್ಕೊಳ್ಳೋದಕ್ಕೆ ನಮಗೆ 1500ರಿಂದ 2000 ರೂಪಾಯಿ ಖರ್ಚಾಗುತ್ತೆ. ಸೊ ಎಲ್ಲನೂ ಅನ್ಕೊಂಡಂತೆ ಕರೆಕ್ಟ್ ಆಗಿದ್ರೆ ನಮಗೆ ಆರಾಮವಾಗಿ ಈ ಸರ್ಟಿಫಿಕೇಟ್ ಸಿಗುತ್ತೆ. ನೆಕ್ಸ್ಟ್ ನಮಗೆ ಬೇಕಾಗುವಂಥದ್ದು FSSAI ಸರ್ಟಿಫಿಕೇಟ್, ಅಂದ್ರೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ. ಸೊ ಈ ಸರ್ಟಿಫಿಕೇಟ್ನ ಕೂಡ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡ್ಕೋಬಹುದು. ಹಾಗೆಯೇ ಕಡಿಮೆ ಖರ್ಚಲ್ಲೇನೆ ಈ ಸರ್ಟಿಫಿಕೇಟ್ ಕೂಡ ನಿಮಗೆ ಸಿಗುತ್ತೆ. ನೀವು ಟ್ಯಾಕ್ಸ್ ಕನ್ಸಲ್ಟೆನ್ಸಿ ಅವ್ರನ್ನ ಭೇಟಿ ಆದ್ರೆ ನಿಮ್ಮ ಲೋಗೋ, ಹಾಗೆಯೇ ಡಿಸೈನ್ ಸಂಬಂಧಿಸಿದ ಹಾಗೆ ಕಂಪನಿ ರಿಜಿಸ್ಟ್ರೇಷನ್, ಹಾಗೆಯೇ GST, ಟ್ರೇಡ್ ಲೈಸೆನ್ಸ್, ಹಾಗೆಯೇ ಈ FSSAI ಸರ್ಟಿಫಿಕೇಟ್ ಇದೆಲ್ಲದೂ ಕೂಡ ಒಂದೇ ಕಡೆಗೆ ಟ್ಯಾಕ್ಸ್ ಕನ್ಸಲ್ಟೆನ್ಸಿ ಅವ್ರ ಮೂಲಕ ಸಿಗುತ್ತೆ. ನೀವು ಈ FSSAI ರಿಜಿಸ್ಟರ್ ಆಗೋದ್ರ ಮೂಲಕ ನಿಮ್ಗೊಂದು ಲೈಸೆನ್ಸ್ ಸಿಗುತ್ತೆ. ಸೊ ಆ ಲೈಸೆನ್ಸ್ ಮೂಲಕ ನೀವು ಈ ಪ್ರಾಡಕ್ಟ್ನ ಎಲ್ಲಿ ಬೇಕಾದ್ರೂ ಮಾರಬಹುದು. ನಿಮ್ದು ಒಳ್ಳೆ ಬ್ರ್ಯಾಂಡ್ ಆಗಿರೋದ್ರಿಂದ ನೀವು ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಮಾರಬಹುದು. ಈ ಬಿಸ್ನೆಸ್ನ ನೀವು ನಾವಾಗ್ಲೇ ಹೇಳ್ದಾಗೆ ಕಡಿಮೆ ಬಂಡವಾಳದಲ್ಲೂ ಮಾಡಬಹುದು. ಸೊ ಕಡಿಮೆ ಬಂಡವಾಳದಲ್ಲಿ ಶುರು ಮಾಡ್ತಾ ಮಾಡ್ತಾ ನಿಮ್ಮ ಸೇಲ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ನೀವು ಇದನ್ನ ದೊಡ್ಡ ಮಟ್ಟದಲ್ಲಿ ಮಾಡಬಹುದು. ಸೊ ಆಗ ಈ ಎಲ್ಲಾ ಸರ್ಟಿಫಿಕೇಟ್ಗಳು ಬೇಕಾಗುತ್ತೆ. ನೀವು ಇದರ ಡೀಲರ್ಶಿಪ್ನೂ ಕೊಡ್ತೀನಿ ಅಂದ್ರೂ ಸಹ ಈ ಎಲ್ಲಾ ಸರ್ಟಿಫಿಕೇಟ್ಗಳು ಬೇಕಾಗುತ್ತೆ. ಹಾಗೆ ಇದಕ್ಕೆ ಬ್ಯಾಂಕ್ಗಳೇನಾದ್ರೂ ಲೋನ್ ಕೊಡುತ್ತಾ ಅಂತ ನೀವು ಕೇಳೋದಾದ್ರೆ 1 ವರ್ಷ ಆದ್ಮೇಲೆ ನಿಮ್ಮ ಎಲ್ಲಾ ಬಿಸ್ನೆಸ್ ಪ್ರಾಸೆಸ್ ಅಂದ್ರೆ ಟರ್ನ್ ಓವರ್ ಎಷ್ಟಾಗಿದೆ, ಎಷ್ಟು ಸೇಲ್ ಆಗಿದೆ, ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ, ಸೊ ಇದೆಲ್ಲದನ್ನು ಲೆಕ್ಕಾಚಾರ ಹಾಕಿ ಅದ್ರ ಮೇಲೆ ನಿಮಗೆ ಲೋನ್ನ ಕೊಡುವಂಥದ್ದಾಗುತ್ತೆ. ಸೊ ಅದಕ್ಕೆ 1 ವರ್ಷ ಆದ್ಮೇಲೆ ನೀವು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳನ್ನ ಅಪ್ರೋಚ್ ಮಾಡಿದ್ರೆ ನಿಮಗೆ ಲೋನ್ ಸಿಗಬಹುದು. ಸೊ ಇದು ಫ್ರೆಂಡ್ಸ್ ವಾಟರ್ ಬಾಟಲ್ ಬಿಸ್ನೆಸ್. ಇದನ್ನ ತುಂಬಾ ಕಡಿಮೆ ಜನ ಮಾಡ್ತಾರೆ. ಯಾಕೆ ಅಂತಂದ್ರೆ ಬಂಡವಾಳ ತುಂಬಾ ಜಾಸ್ತಿ ಇರೋದ್ರಿಂದ. ಸೊ ಹಾಗಾಗಿ ನೀವು ಈ ಬಿಸ್ನೆಸ್ನ ಮಾಡಬೇಕು ಅಂತಿದ್ರೆ ಖಂಡಿತವಾಗಿ ಮಾಡಿ, ಯಾಕೆಂದ್ರೆ ಇದರಲ್ಲಿ ಒಳ್ಳೆ ಲಾಭ ಇದೆ. ಈ ವಾಟರ್ ಬಿಸ್ನೆಸ್ಗೆ ಸಂಬಂಧಿಸಿದಂತಹ ಮಷಿನರೀಸ್ ಲಿಂಕ್ಸ್ ಹಾಗೆಯೇ ರಿಜಿಸ್ಟ್ರೇಷನ್ ಪ್ರಾಸೆಸ್ಗೆ ಬೇಕಾಗುವಂತಹ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿದ್ದೀನಿ. ಇದ್ರ ಬಗ್ಗೆ ಇನ್ನೂ ಮಾಹಿತಿ ಬೇಕಿತ್ತು ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಮುಂದಿನ ಸಾರಿ ಮತ್ತೊಂದು ಬಿಸ್ನೆಸ್ ಐಡಿಯಾ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ.